ದೇವರ ಚಿತ್ತವಿಲ್ಲದೆ ದೇವರಿಗೆ ಪ್ರಾರ್ಥನೆ ಮಾಡಲಾರದೆ ನಾವು ಪ್ರಯಾಣ ಮಾಡುವುದಾದರೆ ಅಪಾಯಕರವಾದದೆಂದು ಕಳೆದ ದಿನಗಳಲ್ಲಿ ನಾವು ಶ್ರೇಷ್ಠವಾದ ಸಂದೇಶ ಕೇಳಿದ್ದೇವೆ. ಈ ದಿನ ಕೂಡ ನಿಮ್ಮ ಸತ್ಯವೇದ ತೆಗೆಯುವಿರಾ? ಮತ್ತೊಂದು ಪ್ರಯಾಣ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಆದಿಕಾಂಡ 24ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು. ಅಬ್ರಹಾಮನು ಬಹುದಿನದ ವೃದ್ಧನಾದನು. ಸಕಲ ವಿಷಯಗಳಲ್ಲಿಯೂ ದೇವರು ಅಬ್ರಹಾಮನನ್ನು ಅಭಿವೃದ್ಧಿಪಡಿಸಿದರು. ಹೀಗಿರಲು ಅಬ್ರಹಾಮನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ ಹಿರಿಯ ಸೇವಕನಿಗೆ, ನೀನು ನನ್ನ ತೊಡೆಯ ಕೆಳಗೆ ಕೈಯನ್ನಿಡು, ನಾನು ಯಾರ ಮಧ್ಯದಲ್ಲಿ ವಾಸವಾಗಿದ್ದೇನೋ ಆ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕೆಂದು ಭೂಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕೆಂದು ಅಬ್ರಹಾಮನು ಆ ಸೇವಕನಿಗೆ ಹೇಳಿದನು. 7ನೇ ವಚನ. ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನು ಕರೆತಂದು ನನ್ನೊಂದಿಗೆ ಮಾತಾಡಿ ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆನೆಂದು ಪ್ರಮಾಣ ಮಾಡಿ ನನಗೆ ಹೇಳಿರುವಂತಹ ಪರಲೋಕ ದೇವರಾದ ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನು ಕಳುಹಿಸುವನು. ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. ಮಗನಿಗೆ ಮದುವೆ ವಯಸ್ಸು ಬಂದಿದೆ. ತಂದೆ ತನ್ನ ಪ್ರಯತ್ನ ಪ್ರಾರಂಭಿಸಿದ್ದಾನೆ. ಮದುವೆ ಆಗಲಾರದವರು ಒಮ್ಮೆ ಕೈ ತೋರಿಸ್ತೀರಾ? ಯಸ್ ಯಸ್ ಯಸ್. ಹಾಗಾದರೆ ಈ ಸಂದೇಶ ಖಂಡಿತವಾಗಿಯೂ ನಿಮ್ಮ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ. ಮದುವೆಯಾಗಬೇಕಾಗಿರುವ ತಮ್ಮ ತಂಗಿಯಂದಿರಿಗೆ ಹಾಗೂ ಮದುವೆಯಾಗಬೇಕಾಗಿರುವ ಮದುವೆ ವಯಸ್ಸು ಬಂದಿರುವಂತಹ ಮಕ್ಕಳನ್ನು ಹೊಂದಿರುವ ತಂದೆ ತಾಯಿಗಳಿಗೂ ಈ ಸಂದೇಶ ಬಹಳ ಅವಶ್ಯಕವಾಗಿದೆ. ಮೊದಲನೇದಾಗಿ, ಅಬ್ರಹಾಮನಿಗೆ ಒಬ್ಬ ಮಗನಿದ್ದಾನೆ. ಆ ಮಗನ ಹೆಸರು ಇಸಾಕನು. ಇಸಾಕನಿಗೆ ಮದುವೆ ಮಾಡಿಕೊಳ್ಳುವ ವಯಸ್ಸು ಬಂದಾಗ ತಂದೆ ತನ್ನ ಪ್ರಯತ್ನ ಪ್ರಾರಂಭಿಸುತ್ತಿದ್ದಾನೆ. ತಂದೆ ಎಂದರೆ, ತಾಯಿ ಎಂದರೆ, ನಿಮ್ಮ ಮನೆಯಲ್ಲಿ ಮದುವೆಯ ವಯಸ್ಸಿಗೆ ಬಂದಿರುವ ಮಗನಾಗಲಿ ಮಗಳಾಗಲಿ ಇರುವಾಗ ಖಚಿತವಾಗಿಯೂ ನೀವು ಮದುವೆ ಸಂಬಂಧ ಹುಡುಕುವುದಕ್ಕಾಗಿ ನಿಮ್ಮ ಪ್ರಯತ್ನ ಪ್ರಾರಂಭಿಸಬೇಕು. ಆ ಪ್ರಯತ್ನದಲ್ಲಿ ಮೊದಲು ಮಾಡಬೇಕಾದದ್ದೇನು ಗೊತ್ತಾ? ಪ್ರಾರ್ಥನೆ. ಏನದು? ಪ್ರಾರ್ಥನೆ. ಬೈಬಲ್ ಹೇಳುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು. ಅಂದ್ರೆ ಮೊದಲು ನಾವು ಬೇಡಿಕೊಳ್ಳಬೇಕು. ಎರಡನೆಯದು, ಹುಡುಕಿರಿ ನಿಮಗೆ ಸಿಗುವುದು. ಅಂದರೆ ಹುಡುಕಬೇಕು. ಒಳ್ಳೆಯ ಸಂಬಂಧವನ್ನು ಹುಡುಕಬೇಕು. ಒಬ್ಬ ಒಳ್ಳೆ ಹುಡುಗನನ್ನು, ಒಳ್ಳೆ ಹುಡುಗಿಯನ್ನು ಹುಡುಕಬೇಕು. ಹುಡುಕಲಾರದೆ ದೊರಕುವಂಥದ್ದು ಸಾಧ್ಯವೇ ಇರಲ್ಲ. ಹಾಗೆಯೇ ಉದ್ಯೋಗಕ್ಕಾಗಿ ಪ್ರಯತ್ನಿಸುವಂಥವರು ಕೂಡ ನೀವು ಹುಡುಕಬೇಕು. ಒಳ್ಳೆಯ ಉದ್ಯೋಗ ನಿಮಗೆ ಬೇಕಾಗುವುದಾದರೆ ಹುಡುಕಬೇಕು. ನಾವು ಮೆಟ್ರೋ ಗಾರ್ಡನ್ ಎಂಬ ಸ್ಥಳದಲ್ಲಿ ದೇವರನ್ನು ಆರಾಧಿಸುತ್ತಿರುವಾಗ ಸಭೆ ನಿರ್ಮಾಣಕ್ಕಾಗಿ ಒಂದು ಸ್ಥಳ ಬೇಕಾಗಿದೆ ಎಂದು ನಾನು ಹುಡುಕಲಾರದ ಸ್ಥಳ ಒಂದೂ ಇಲ್ಲ. ನಾನು ಎಷ್ಟೋ ಕಡೆಗೆ ಹೋದೆ, ಎಷ್ಟೋ ಸ್ಥಳ ಹುಡುಕಿದೆ, ಎಷ್ಟೊಂದು ಹುಡುಕಿದೆ. ಹಾಗೆ ಹುಡುಕಿದಾಗ ಇಗೋ ಈ ಸ್ಥಳವನ್ನು ದೇವರು ತೋರಿಸಿದ್ರು. ಒಬ್ಬ ಸಹೋದರನ ಮುಖಾಂತರ ಈ ಸ್ಥಳವನ್ನು ದೇವರು ತೋರಿಸಿದ್ರು. ಈ ಸ್ಥಳವನ್ನು ದೇವರು ನನಗೆ ತೋರಿಸಿದಾಗ ದೇವರು ನನಗೆ ಹೇಳಿದ್ರು, ಇದೇ ನನ್ನ ಆಲಯಕ್ಕೋಸ್ಕರ ನಾನು ಆರಿಸಿಕೊಂಡ ಸ್ಥಳ ಎಂಬುದಾಗಿ ದೇವರು ನನಗೆ ತಿಳಿಯಪಡಿಸಿದ್ರು. ಸೊ ಹುಡುಕಬೇಕು. ಮದುವೆಯ ವಯಸ್ಸಿಗೆ ಬಂದ ಮಗನಾಗಲಿ ಮಗಳಾಗಲಿ ನಿಮ್ಮ ಮನೆಯಲ್ಲಿರುವಾಗ ಮೊದಲು ನೀವು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ತಟ್ಟಬೇಕು, ಆಗ ತೆರೆಯಲ್ಪಡುತ್ತೆ. ಹುಡುಕುವುದಾದರೆ ಸಿಗುತ್ತದೆ. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುವಂತವರು ಖಂಡಿತವಾಗಿಯೂ ನೀವು ಪ್ರಾರ್ಥನೆ ಮಾಡಬೇಕು. ಆ ನಂತರ ತಟ್ಟಬೇಕು, ಹಾಗೆಯೇ ಹುಡುಕಬೇಕು ಎಂಬ ವಿಷಯ ಮರೆಯಬೇಡಿರಿ. ಕೆಲವೊಂದು ಸಂದರ್ಭಗಳಲ್ಲಿ ನನ್ನ ಬಳಿಗೆ ತಂದೆ ತಾಯಿಗಳು ಬಂದು, ಅಯ್ಯ ನಮ್ಮ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಅವಳಿಗೆ ಇನ್ನೂ ಮದುವೆ ಆಗಿಲ್ಲ ಎಂಬುದಾಗಿ ಹೇಳ್ತಾ ಇರುತ್ತಾರೆ. ಆಗ ಅವರಿಗೆ ಕೇಳ್ತೇನೆ, ಮದುವೆ ಆಗ್ತಾ ಇಲ್ಲ ಅನ್ನುತ್ತಾ ಇದ್ದೀರಿ, ನಿಮ್ಮ ಮಗಳ ವಯಸ್ಸೆಷ್ಟು ಎಂದು ಕೇಳಿದ್ರೆ 47 ವರ್ಷ ಅಂದ್ರು. ನಾನು ಸುಳ್ಳು ಹೇಳ್ತಾ ಇಲ್ಲ ಪ್ರಿಯರೇ, 47 ವರ್ಷ ವಯಸ್ಸಂತೆ, ಇನ್ನೂ ಮದುವೆ ಆಗಿಲ್ಲ ಅಂತೆ. ಅವರು ಮಾಡ್ತಿರೋ ತಪ್ಪೇನೆಂದ್ರೆ ನನ್ನಂತಹ ಸೇವಕರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿ, ಮಗಳ ಮದುವೆಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳಿದ್ರು ಅಷ್ಟೇ. ಪ್ರಾರ್ಥನೆ ಮಾತ್ರ ಮಾಡಿದ್ರೆ ಸಾಲೋದಿಲ್ಲ. ಎರಡನೇದಾಗಿ ಏನ್ ಮಾಡಬೇಕು?
ಹುಡುಕಬೇಕು. ಹುಡುಕಲಾರದೆ ಪ್ರಾರ್ಥಿಸಿದ್ರೆ ಲಾಭವೇನು? ಎಷ್ಟು ಬಾಗಿಲು ತಟ್ಟಲು ಸಾಧ್ಯವೋ ಅಷ್ಟು ಬಾಗಿಲುಗಳನ್ನು ತಟ್ಟಬೇಕು. ತಟ್ಟಿರಿ, ನಿಮಗೆ ತೆರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ಕೇಳಿದರೆ ಮಾತ್ರ ಸಾಲೋದಿಲ್ಲ. ಮತ್ತೊಬ್ಬ ತಂದೆ ತಾಯಿ ನನ್ನ ಬಳಿಗೆ ಬಂದು, ನಮ್ಗಿಬ್ರು ಹೆಣ್ಮಕ್ಳಿದಾರಯ್ಯ, ಪ್ರಾರ್ಥನೆ ಮಾಡಿ ಅಂದ್ರು. ಮದುವೆ ಆಗಿಲ್ಲ ಅಂದ್ರು. ಮತ್ತೆ ಅವರಿಗೆ ಕೇಳಿದೆ, ನಿಮ್ಮಿಬ್ಬರ ಹೆಣ್ಮಕ್ಳು ವಯಸ್ಸೆಷ್ಟು? ದೊಡ್ಡ ಮಗಳ ವಯಸ್ಸು 45 ವರ್ಷ, ಚಿಕ್ಕ ಮಗಳ ವಯಸ್ಸು 41 ವರ್ಷ ಅಂದ್ರು. ಮದುವೆ ಆಗಿಲ್ಲ ಅಂದ್ರು. ಮದುವೆ ಆಗಿಲ್ಲ ಅನ್ನೋದ್ರ ಬದಲಿಗೆ ಅವರು ಹುಡುಕಿಲ್ಲ ಎಂದರ್ಥ. ಬಹಳ ಸಂದರ್ಭಗಳಲ್ಲಿ ತಂದೆ ತಾಯಿಗಳು ಮಾಡುವ ಕೆಲಸವೇನೆಂದ್ರೆ, ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಅನ್ನುತ್ತಾರೆ. ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ, ದೇವರು ಯಾವ್ದಾದ್ರು ಸಂಬಂಧ ಕೊಟ್ಟರೆ ನೋಡ್ತೇವೆ ಅನ್ನುತ್ತಾರೆ. ನೋ, ದೇವರೇ ಸಂಬಂಧ ನೋಡ್ತಾರೆ ಎಂದು ಬೈಬಲ್ ನಲ್ಲಿ ಎಲ್ಲಾದ್ರೂ ಇದೆಯಾ? ಇದೆ ಅನ್ನುತ್ತೀರಾ? ಇಲ್ಲ ಪ್ರಿಯರೇ. ಹುಡುಕಿರಿ, ನಿಮಗೆ ದೊರಕುವುದು. ಹುಡುಕಲಾರದೆ, ಪ್ರಯಾಸ ಪಡಲಾರದೆ, ಪ್ರಯತ್ನ ಮಾಡಲಾರದೆ ಪ್ರಭುವೇ ಸಂಬಂಧ ಹುಡುಕಿ ತರ್ತಾರೆ ಎಂದು ಹೇಳಿದ್ರೆ ನಡೆಯಲ್ಲ. ಅಬ್ರಹಾಮನಿಗೆ ಒಬ್ಬ ಮಗನಿದ್ದಾಗ, ಆ ಮಗನಿಗೆ ಮದುವೆಯ ವಯಸ್ಸು ಬಂದಾಗ ತಂದೆಯಾಗಿ ತನ್ನ ಪ್ರಯತ್ನ ಮಾಡುತ್ತಿದ್ದಾನೆ. ಹಾಗೆ ಮಾಡುವ ಪ್ರಕ್ರಿಯೆಯಲ್ಲಿ ಮೊದಲು ಅವನು ಹೇಳಿದ ಮಾತೇನೆಂದರೆ, ಕಾನಾನ್ ಎನ್ನುವಂಥದ್ದು ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವಂತಹ ದೇಶ ಆಗಿದೆ. ಹಾಗಾಗಿ ಅವನು ಹೇಳಿದ್ದೇನೆಂದರೆ, ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವಂತಹ ಈ ಕಾನಾನ್ ದೇಶದಲ್ಲಿರುವ ಯಾವುದೋ ಒಂದು ಅನ್ಯ ಸಂಪ್ರದಾಯದ ಹುಡುಗಿಗೆ ತಂದು ನನ್ನ ಮಗನಿಗೆ ನಾನು ಮದುವೆ ಮಾಡುವುದೇ ಇಲ್ಲ ಅನ್ನುತ್ತಾನೆ. ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವಂತಹ ಈ ಕಾನಾನ್ಯರಲ್ಲಿರುವ ಒಂದು ಹುಡುಗಿಯನ್ನು ತಂದು ನನ್ನ ಮಗನಿಗೆ ನಾನು ಮದುವೆ ಮಾಡಿಸುವುದಿಲ್ಲ ಅನ್ನುತ್ತಾನೆ. ಅಂದರೆ ಅವನ ವಿಶ್ವಾಸ ಬೇರೆ, ಅವನ ನಂಬಿಕೆ ಬೇರೆ, ಅವನ ದೇವರು ಬೇರೆ. ಅಬ್ರಹಾಮನಿಗೆ ದೇವರು ಕರೆದಾಗ ಅಬ್ರಹಾಮನು ತನ್ನ ಮನೆಯವರಿಗೆಲ್ಲ ತಿಳಿಯಪಡಿಸುತ್ತಾನೆ, ಯೆಹೋವನು ನನ್ನನ್ನು ಕರೆದಿದ್ದಾರೆ, ಯೆಹೋವನು ನನಗೆ ಬಾಂದಿದ್ದಾರೆ. ಸ್ವಲ್ಪ ಕಾಲ ತೆರಹನು, ಅಂದರೆ ಅಬ್ರಹಾಮನ ತಂದೆ, ಅಬ್ರಹಾಮನೊಂದಿಗೆ ಪ್ರಯಾಣ ಮಾಡುತ್ತಾನೆ. ಅಬ್ರಹಾಮನ ಸಹೋದರರಿಗೆ ಗೊತ್ತು ಅಬ್ರಹಾಮನು ದೇವರನ್ನು ನಂಬಿದ್ದಾನೆಂದು, ದೇವರಲ್ಲಿ ವಿಶ್ವಾಸವಿಟ್ಟು ದೇವರನ್ನು ಹಿಂಬಾಲಿಸುತ್ತಿದ್ದಾನೆಂದು ಗೊತ್ತಿತ್ತು. ದೇವರ ನಿಮಿತ್ತವೇ ತನ್ನ ಬಂಧು ಬಳಗವನ್ನು ತನ್ನ ಪ್ರಾಂತ್ಯದಿಂದಲೂ ತನ್ನ ತಂದೆಯ ಮನೆಯಿಂದಲೂ ಬೇರೆಯಾಗಿ ವಾಗ್ದಾನ ಭೂಮಿಗೆ ಅಬ್ರಹಾಮನು ಪ್ರಯಾಣ ಮಾಡಿ ಹೋಗಿದ್ದಾನೆ ಎಂಬ ಸಂಗತಿ ಅಬ್ರಹಾಮನ ಮನೆಯವರಿಗೆ ಗೊತ್ತಿತ್ತು. ಅವನ ನಂಬಿಕೆಯ ಕುರಿತು, ಅವನ ದೇವರ ಕುರಿತು ಸ್ವಲ್ಪ ಮಟ್ಟಿಗೆ ಅವನ ಮನೆಯವರೆಲ್ಲರಿಗೆ ಗೊತ್ತಿರೋದ್ರಿಂದ ತನ್ನ ಸೇವಕನಿಗೆ ಕಳಿಸುತ್ತಿದ್ದಾನೆ, ನನ್ನ ಬಂಧುಗಳ ಬಳಿಗೆ ಹೋಗು. ಯಾಕೆಂದರೆ ಅವರಿಗೆ ಗೊತ್ತು ನಾನು ನಂಬಿರುವ ದೇವರ ಕುರಿತಾಗಿ. ಅಂದರೆ ನಾನು ನಂಬಿರುವ ದೇವರ ಕುರಿತಾಗಿ ತಿಳ್ಕೊಂಡಿರುವಂತಹ ಮನೆಯಿಂದಲೇ ಒಂದು ಹುಡುಗಿಯನ್ನು ನನ್ನ ಮಗನಿಗೆ ಹೆಂಡತಿಯಾಗಲು ಕರತ. ಅಂದರೆ ನನ್ನ ನಂಬಿಕೆಯ ಕುರಿತು ತಿಳಿದುಕೊಂಡಂಥವರು, ನನ್ನ ನಂಬಿಕೆಯನ್ನು ಅಂಗೀಕರಿಸಿದಂಥವರು, ನನ್ನ ಕುಟುಂಬಕ್ಕೆ ಸೇರಿದಂಥವರ ಬಳಿಯಿಂದಲೇ ನಾನು ನನ್ನ ಮಗನಿಗೆ ಹೆಂಡತಿಯಾಗಿರಲು ಒಂದು ಹುಡುಗಿಯನ್ನು ತಂದುಕೊಳ್ಳಬೇಕೆಂದು ಬಯಸುತ್ತಿದ್ದೇನೆ. ಬೈಬಲ್ ಹೇಳುತ್ತದೆ, ವಿಶ್ವಾಸಿಗೆ ಮಾತ್ರ ಮದುವೆ ಮಾಡಿಕೊಳ್ಳಬೇಕೆಂದು. ವಿಶ್ವಾಸಿ ಅವಿಶ್ವಾಸಿಗೆ ಯಾವತ್ತೂ ಕೂಡ ಮದುವೆ ಮಾಡಿಕೊಳ್ಳಬಾರದು. ತಂದೆ ಎಂದರೆ, ತಾಯಿ ಎಂದರೆ ವರದಕ್ಷಿಣೆಗಾಗಿ ಆಸೆ ಪಟ್ಟು ನಮ್ಮ ಕುಲ ಎಂದು ನೋಡಿ, ಕಲರ್ ಎಂದು ನೋಡಿ, ಕ್ಯಾಶ್ ಎಂದು ನೋಡಿ ನಿಮ್ಮ ಮಗನ ಜೀವಿತ ಇಲ್ಲವೇ ಮಗಳ ಜೀವಿತವನ್ನು ದಯವಿಟ್ಟು ಬಲಿ ಮಾಡಬೇಡಿ. ಖಚಿತವಾಗಿಯೂ ನೀವು ಮದುವೆ ಮಾಡಬೇಕಾದಾಗ ವಿಶ್ವಾಸಿಯೊಂದಿಗೆ ನಿಮ್ಮ ಮಕ್ಕಳನ್ನು ಮದುವೆ ಮಾಡಿಸುವುದು ಅತ್ಯವಶ್ಯಕವಾಗಿದೆ ಎಂಬುದಾಗಿ ಅಬ್ರಹಾಮನು ಕೂಡ ನಿರೂಪಿಸುತ್ತಿದ್ದಾನೆ. ರೈಟ್. ಈಗ ಅಬ್ರಹಾಮನು ತನ್ನ ಸೇವಕನಿಗೆ, ತಾನು ಬಹಳವಾಗಿ ನಂಬಿರುವ ಸೇವಕನಿಗೆ ತನ್ನ ಮನೆಯವರ ಬಳಿಗೆ ಕಳಿಸಿಕೊಡುತ್ತಿದ್ದಾನೆ. ಹಾಗೆ ಕಳುಹಿಸಿಕೊಟ್ಟಾಗ ಆ ಸೇವಕನು ಮಾಡಿರುವ ಕೆಲಸವೇನೆಂದು ನೋಡೋಣ ಬನ್ನಿ. ಅದೇ 24ನೇ ಅಧ್ಯಾಯದ 10ನೇ ವಚನ ಕೊನೆ ಸಾಲಿನಿಂದ ಓದುತ್ತಿದ್ದೇನೆ. ಈ ವಾಕ್ಯ ಏನು ಹೇಳುತ್ತೆ ಗಮನ ಕೊಟ್ಟು ಕೇಳಿ. ನಾಹೋರ್ ಪಟ್ಟಣಕ್ಕೆ ಸೇರಿ ಸಾಯಂಕಾಲದಲ್ಲಿ ಸ್ತ್ರೀಯರು ನೀರು ತರುವುದಕ್ಕೆ ಹೋಗುವ ವೇಳೆಯಲ್ಲಿ ಆ ಊರಿನ ಹೊರಗಡೆ ಇರುವ ಬಾವಿಯ ಹತ್ತಿರ ತನ್ನ ಒಂಟೆಗಳು ಮೊಳಕಾಲೂರುವಂತೆ ಮಾಡಿ ಇಂತೆಂದನು, ನನ್ನ ಯಜಮಾನನ ಅಬ್ರಹಾಮನ ದೇವರಾಗಿರುವ ಯೆಹೋವನೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ಬೇಗನೆ ಅನುಕೂಲಪಡಿಸಿ ನನ್ನ ಯಜಮಾನನಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡಿಕೊಂಡನು. ದೇವರೇ, ಇಗೋ ನೀರಿನ ಬುಗ್ಗೆ ಬಳಿಯಲ್ಲಿ ನಾನು ನಿಂತಿದ್ದೇನೆ. ಈ ಊರಿನ ಹೆಣ್ಣು ಮಕ್ಕಳು ನೀರಿಗಾಗಿ ಬರುತ್ತಾರೆ. ಅದಕ್ಕಾಗಿ
ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ ನೀನು ಕುಡಿಯಬಹುದು? ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಎಂದು ಯಾವ ಹುಡುಗಿ ಹೇಳುವಳೋ ಅವಳೇ ನಿನ್ನ ದಾಸನಾದ ಇಸ್ಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಿರಲಿ. ಇದರಿಂದ ನನ್ನ ಯಜಮಾನನಾದ ಅಬ್ರಹಾಮನ ಮೇಲೆ ನಿನ್ನ ದಯೆಯದೆ ಎಂದು ನಾನು ತಿಳಿದುಕೊಳ್ಳುವೆನು ಅಂದನು. ಪ್ರಾರಂಭದಲ್ಲಿ ಪ್ರಾರ್ಥನೆ. ಏನದು? ಪ್ರಾರಂಭದಲ್ಲಿ ಪ್ರಾರ್ಥನೆ. ನೀವು ಯಾವುದೇ ಪ್ರಯತ್ನ ಮಾಡುವಾಗ ಪ್ರಾರ್ಥನೆಯಿಂದಲೇ ಆ ಪ್ರಯತ್ನವನ್ನು ಪ್ರಾರಂಭಿಸಿರಿ. ಅಬ್ರಹಾಮನ ಒಬ್ಬ ಸೇವಕನು ಅಬ್ರಹಾಮನ ಮಗನಾಗಿರುವ ಇಸಾಕನಿಗೆ ಒಂದು ಒಳ್ಳೆ ಆತ್ಮೀಕ ಹುಡುಗಿಯನ್ನು ಸಂಬಂಧ ಹುಡುಕಿ ತರಬೇಕೆಂದು ಬಯಸಿದಾಗ ಅವನು ನಾಹೋರ್ ಎಂಬ ಪಟ್ಟಣಕ್ಕೆ ಬಂದು ಸೇರಿದಾಗ ಮಾಡಿದ್ದೇನೆಂದರೆ ಪ್ರಾರ್ಥನೆ. ಪ್ರಭುವೇ ಯೆಹೋವನೇ, ನಿನ್ನ ದಾಸನಾದ ಅಬ್ರಹಾಮನಿಗೆ ನೀನು ನಿನ್ನ ಅನುಗ್ರಹವನ್ನು ತೋರಿಸು. ನಿನ್ನ ದಾಸನ ಮಗನಾಗಿರುವ ಇಸ್ಸಾಕನಿಗೆ ಒಳ್ಳೆ ಆತ್ಮಿಕಳನ್ನು ಹೆಂಡತಿಯಾಗಿರಲು ಅನುಗ್ರಹಿಸು. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ತಂದೆ ಎಂದರೆ ತಾಯಿ ಎಂದರೆ ಪ್ರಾರ್ಥಿಸಿರಿ. ವಿವಾಹ ವಯಸ್ಸಿಗೆ ಬಂದ ಮಕ್ಕಳು ನಿಮ್ಮ ಮನೆಯಲ್ಲಿದ್ದಾರಾ? 18 ವರ್ಷ ವಯಸ್ಸು ದಾಟಿರುವ ಮಕ್ಕಳು ನಿಮ್ಮ ಮನೆಯಲ್ಲಿದ್ದಾರಾ? ಹಾಗಾದ್ರೆ ಖಂಡಿತವಾಗಿಯೂ ನೀವು ಪ್ರಾರ್ಥಿಸಬೇಕು. ತಮ್ಮಂದಿರೇ ತಂಗಿಯಂದಿರೇ, ನಿಮ್ಮ ವಯಸ್ಸು 18 ವರ್ಷ ದಾಟಿದೆಯಾ? ಖಚಿತವಾಗಿಯೂ ನೀವು ನಿಮ್ಮ ಭವಿಷ್ಯಕ್ಕಾಗಿ ಪ್ರಾರ್ಥಿಸಬೇಕು. ಭವಿಷ್ಯದಲ್ಲಿ ನೀವು ಮದುವೆ ಆಗ್ಲಿಕ್ಕಿರುವಂತಹ ಹುಡುಗನ ಕುರಿತು ಹುಡುಗಿಯ ಕುರಿತು ಈಗಿನಿಂದಲೇ ಪ್ರಾರ್ಥನೆ ಮಾಡುವುದು ಅತ್ಯವಶ್ಯಕವಾಗಿದೆ. ನನಗೆ 18 ವರ್ಷ ವಯಸ್ಸು ಬಂದಾಗ ನಾನು ಮದುವೆ ಆಗ್ಲಿಕ್ಕಿರುವಂತಹ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ದೇವರೇ, ನನಗೋಸ್ಕರ ನನ್ನ ಜೀವನ ಸಂಗಾತಿಯನ್ನು ನೀನು ಎಲ್ಲೋ ಒಂದು ಸ್ಥಳದಲ್ಲಿ ನೇಮಿಸಿಟ್ಟಿದಿ. ಅವಳು ಎಲ್ಲೋ ಇದ್ದಾಳೆ. ಹಾಗಾಗಿ ಈಗಿನಿಂದಲೇ ಅವಳಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ ಎಂಬುದಾಗಿ ನನ್ನ 18ನೇ ವರ್ಷ ವಯಸ್ಸಿನಿಂದಲೇ ವಿವಾಹವಾಗುವುದಕ್ಕಿಂತ ಮುಂಚೆಯೇ, ಅಂದರೆ ನನಗೆ ವಿವಾಹ 27 ವರ್ಷದ ವಯಸ್ಸಿನಲ್ಲಿ ಆಯಿತು. ನನಗೆ ವಿವಾಹ ಆಗುವುದಕ್ಕಿಂತ 9 ವರ್ಷಗಳ ಮುಂಚಿತವಾಗಿಯೇ ಪ್ರಾರ್ಥನೆ ಮಾಡುವುದನ್ನು ಪ್ರಾರಂಭಿಸಿದೆ. ತಮ್ಮ ತಂಗಿಯಂದರೆ, ನಿಮಗೂ ಕೂಡ 18 ವರ್ಷ ವಯಸ್ಸು ಬಂದಿದೆಯಾ? ಹಾಗಾದರೆ ಪ್ರಾರ್ಥನೆ ಮಾಡಿರಿ. ನಿಮ್ಮ ಲೈಫ್ ಪಾರ್ಟ್ನರ್ ಕುರಿತಾಗಿ ಪ್ರಾರ್ಥನೆ ಮಾಡಿರಿ. ಹಾಗಂತ ನೀವು ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಗಾಗಿ ಕೂಡಿ ಬಂದಾಗ, ತಂದೆ ತಾಯಿಗಳೊಂದಿಗೆ ನೀವಿರುವಾಗ, ದೇವರೇ ಎಲ್ಲಿದ್ದಾನೋ ಗೊತ್ತಿಲ್ಲ ನನ್ನ ರಾಜನು ಎಂದು ದಿನಾಲು ಪ್ರಾರ್ಥನೆ ಮಾಡಬೇಡಿ. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಒಬ್ಬಂಟಿಗರಾಗಿರುವಾಗ ದೇವರಿಗೆ ಬೇಡಿಕೊಳ್ಳಿರಿ. ಇಲ್ಲವಾದರೆ ತಂದೆ ತಾಯಿಗಳಿಗೆ ಭಯವೆನಿಸುತ್ತೆ. ಇವಳು ಇವಾಗಲೇ ಪ್ರಾರ್ಥನೆ ಆರಂಭಿಸಿರೋದಾದ್ರೆ ಎಲ್ಲೋ ಕೆಲಸ ಶುರು ಮಾಡಿದಾಳೆ ಎಂದ ಅರ್ಥ. ಏನ್ ಮಗಳೇ, ಏನು ನಿನ್ನ ಸಂಗತಿ? ಯಾಕೆ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಿ? ನನ್ನ ರಾಜನು ಎಲ್ಲಿದ್ದಾನೆ ಎಂದು ಯಾಕೆ ಹಾಗೆ ಪ್ರಾರ್ಥಿಸ್ತಿದ್ದಿ ಎಂಬುದಾಗಿ ಹೀಗೆ ಅವರು ಭಯಪಡ್ತಾರೆ. ಇಂತಹ ಪ್ರಾರ್ಥನೆ ವೈಯಕ್ತಿಕವಾಗಿ ಮಾಡಿಕೊಳ್ಳಬೇಕು. ತಮ್ಮಂದಿರೇ, 18 ವರ್ಷದ ವಯಸ್ಸು ನೀವು ದಾಟಿದ ನಂತರ ಪ್ರಾರ್ಥಿಸುವಾಗೆಲ್ಲ, ದೇವರೇ, ನನ್ನ ಜೀವಿತದಲ್ಲಿ ಒಂದು ದಿವಸ ನನಗೆ ವಿವಾಹ ನಡೆಯುತ್ತೆ. ಯಾರಿಗೆ ನಾನು ವಿವಾಹ ಮಾಡಿಕೊಳ್ಳಬೇಕೆಂದು ನೀವು ನಿರ್ಣಯಿಸಿದ್ದೀರೋ ಆ ಹುಡುಗಿ ಖಂಡಿತವಾಗಿಯೂ ಎಲ್ಲೋ ಹುಟ್ಟೇ ಇರುತ್ತಾಳೆ. ಹಾಗಾಗಿ ಆ ಹುಡುಗಿಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಅವಳ ಸುತ್ತಲೂ ಬೇಲಿ ಹಾಕಿ ಕಾಪಾಡಿರಿ ಎಂದು ಪ್ರಾರ್ಥಿಸುವಂಥದ್ದು ತಪ್ಪಲ್ಲ. ನಾನು ಕಾಲೇಜಿನಲ್ಲಿ ಓದುವ ದಿನಮಾನಗಳಲ್ಲಿ ನಾನು ನನ್ನ ಫ್ರೆಂಡ್ಸ್ಗಳೆಲ್ಲರೂ ಸೇರಿ ಮೆಸ್ಗೆ ಮಧ್ಯಾಹ್ನ ಊಟಕ್ಕಾಗಿ ಹೋದಾಗ ನನ್ನ ಮುಂದ್ಗಡೆ ಊಟ ಮಾಡುವವನು ಊಟ ಮಾಡ್ತಾ ಮಾಡ್ತಾ ಸಡನ್ ಆಗಿ ಮಧ್ಯದಲ್ಲಿ ನಿಲ್ಲಿಸಿದ. ಹಾಗೆ ನಿಲ್ಲಿಸುತ್ತಾನೆ. ಏನಾಯ್ತೋ ಗೊತ್ತಿಲ್ಲ, ಇನ್ನಷ್ಟೇ ಇದೇ ರೀತಿ ನೋಡ್ತಾ ಇದ್ದ ಅವನು. ಏನಾಯ್ತು ಇವನಿಗೆ, ಯಾಕೆ ಹಾಗೆ ನೋಡ್ತಿದ್ದಾನೆ ಎಂಬುದಾಗಿ ಅವನಿಗೆ, ಏನ್ ಗೆಳೆಯ ಏನಾಯ್ತು, ಯಾಕೆ ಹಾಗೆ ನೋಡ್ತಾ ಇದ್ದಿ? ಏನೋ ಗೊತ್ತಿಲ್ಲ ಕಣೋ, ಮೂರ್ಖಳು, ಅವಳು ಹೇಗಿದ್ದಾಳೋ ಗೊತ್ತಿಲ್ಲ ಎಂದು ಹೇಳ್ದ. ನನಗ ಅರ್ಥ ಆಗದೆ, ಪಾಪ ಮೂರ್ಖಳು, ಎಲ್ಲಿದ್ದಾಳೋ ಹೇಗಿದ್ದಾಳೋ ಗೊತ್ತಿಲ್ಲ ಅಂದ. ಯಾರ ಕುರಿತು ಅಂದೆ? ಅದೇ ಕಣೋ, ನನ್ನ ಮಾವ ಅವಳಿಗೆ ಸರಿಯಾಗಿ ನೋಡ್ಕೊಳ್ತಿದ್ದಾನೋ ಇಲ್ಲೋ. ಅಯ್ಯೋ, ಯಾವ ಮಾವ ಕಣೋ? ಅವಾಗ ಅವನು ಹೇಳ್ತಾನೆ, ಪ್ರಿಯರೇ, ಯಾವ ಮಾವ ಎಂದು ಯಾಕೆ ಕೇಳ್ತಿ? ನನ್ನ ಮಾವ ಅಂದ. ನಿನ್ನ ಮಾವನ? ಯಾವ ಮಾವ? ಅದೇ ತನ್ನ ಮಗಳಿಗೆ ಕೊಡ್ಲಿಕ್ಕಿದಾನಲ್ಲವೇ ಆ ಮಾವ. ಏನಂದೆ? ಆಲ್ರೆಡಿ ಮಾವ, ನಿನಗೆ ಮದುವೆ ಆಗುವ ಹುಡುಗಿ, ಇದೆಲ್ಲ ನಿನಗೆ ಮುಂಚೆಯೇ ಗೊತ್ತಿದೆಯಾ? ಏನೋ ನನಗೇನು ಗೊತ್ತು ಎಲ್ಲಿದ್ದಾಳೆಂದು. ಮತ್ತೆ ಇದೇನು ಕಣೋ ಅಂದಾಗ, ಅಂದ್ರೆ ಎಲ್ಲೋ ಒಂದ್ ಕಡೆ ಇದ್ದೇ ಇರ್ತಾಳಲ್ಲವೋ ಎಂದು ಮತ್ತೆ ಗಾಳಿಯಲ್ಲಿ ನೋಡ್ತಾ ಕೂತ. ಸರಿಯಾಗಿ ಅವಳಿಗೆ ಅನ್ನ ಹಾಕ್ತಿದ್ದಾನೋ ಇಲ್ಲೋ, ಸರಿಯಾಗಿ ನೋಡ್ಕೊಳ್ತಿದ್ದಾನೋ ಇಲ್ಲೋ ನನ್ನ ಮಾವ, ಹೇಗಿದ್ದಾಳೋ ಗೊತ್ತಿಲ್ಲ. ಆಗ ನನಗನಿಸಿತ್ತು, ಹುಚ್ಚನಾಗಿರುವ ಇವನಿಗೇ ಇಷ್ಟು ಆಲೋಚನೆ ಇರೋದಾದ್ರೆ ಮತ್ತು ನಾನು ಕೂಡ ಆಲೋಚನೆ ಉಳ್ಳವನಾಗಿ ಪ್ರಾರ್ಥಿಸಬೇಕಲ್ಲವೇ?
ಎಂದು ಯೋಚಿಸಿ ಅಂದಿನಿಂದ ಪ್ರಾರ್ಥಿಸಲು ಆರಂಭಿಸಿದೆ. ತಮ್ಮಂದಿರೇ, ಪಾಪ ಹುಡುಗಿ ಹೇಗಿದ್ದಾಳೋ ಗೊತ್ತಿಲ್ಲ. ಅಮ್ಮ ತಂಗಿಯಂದಿರೇ, ಪಾಪ ಹುಡುಗ ಹೇಗಿದ್ದಾನೋ, ಗಡ್ಡ ಬೆಳೆಸ್ಕೊಂಡು ಹಾಗೆ ಬಿಟ್ಕೊಂಡಿದ್ದಾನೇನೋ, ಹೌದಲ್ಲ? ಅದಕ್ಕೆ ಇಂದಿನಿಂದಲೇ ಪ್ರಾರ್ಥಿಸಿರಿ. ದುಷ್ಟನು ಮುಟ್ಟದಂತೆ, ಆ ಹುಡುಗನ ಹಿಂದೆ ಬೀಳದಂತೆ, ಕೆಟ್ಟ ಕೆಟ್ಟ ದಾರಿಯಲ್ಲಿ ತಿರುಗಾಡದಂತೆ, ಕೆಟ್ಟ ಕೆಟ್ಟ ಸ್ನೇಹಿತರೊಂದಿಗೆ ಹೋಗದಂತೆ, ಮದುವೆ ಆಗುವುದಕ್ಕಿಂತ ಮುಂಚೆ ಹಾಳಾಗದಂತೆ. ನೀವು ಯಾರೊಂದಿಗೆ ಮದುವೆ ಆಗಬೇಕೆಂದು ದೇವರು ನಿರ್ಣಯಿಸಿದಾರೋ ಆ ವ್ಯಕ್ತಿಗೋಸ್ಕರ ಪ್ರಾರ್ಥಿಸುವುದು ತಪ್ಪನ್ನುತ್ತೀರೋ? ದೇವರೇ, ನಾನು ಮದುವೆ ಆಗ್ಲಿಕ್ಕಿರುವಂತಹ ಹುಡುಗನು ಕೆಟ್ಟ ಕೆಟ್ಟ ಕಾರ್ಯ ಮಾಡದಂತೆ, ಪ್ರೀತಿ ಪ್ರೇಮ ಅಂತ ಹೇಳಿ ಹುಡುಗಿಯರ ಹಿಂದೆ ಹೋಗದಂತೆ, ಹುಡುಗಿಯರನ್ನು ಮೋಸ ಮಾಡದಂತೆ, ಹುಡುಗಿಯರ ಜೀವಿತದೊಂದಿಗೆ ಆಟ ಆಡದಂತೆ, ತನ್ನ ಶರೀರ ಹಾಳು ಮಾಡಿಕೊಳ್ಳಲಾರದಂತೆ ದೇವರೇ ಆ ಹುಡುಗನನ್ನು ಕಾಪಾಡಿರಿ ಎಂದು ಪ್ರಾರ್ಥಿಸುವುದು ತಪ್ಪಲ್ಲ. ತಂದೆಯೆಂದರೆ, ತಾಯಿಯೆಂದರೆ, ನಿಮ್ಮ ಮಕ್ಕಳ ವಿವಾಹ ವಿಷಯದಲ್ಲಿ ದೇವರು ತನ್ನ ಚಿತ್ತ ಮಾಡುವ ಹಾಗೆ ನಾಳಿನ ದಿನದಲ್ಲಿ ನಿಮ್ಮ ತಲೆ ಮೇಲೆ ಕೆಂಡ ಸುರಿಯಲಾರದಂತೆ ನಿಮಗೆ ಪ್ರಶಾಂತತೆಯನ್ನು ಕೊಡುವಂತಹ ಸೊಸೆಯನ್ನು ದೇವರು ನಿಮಗೆ ಕೊಡುವ ಹಾಗೆ, ಅಳಿಯನನ್ನು ದೇವರು ನಿಮಗೆ ಕೊಡುವ ಹಾಗೆ ನೀವು ಕೂಡ ಪ್ರಾರ್ಥಿಸಬೇಕೆಂದು ಕೋರುತ್ತೇನೆ. ವಿವಾಹ ವಿಷಯದಲ್ಲಿ ಪ್ರಾರ್ಥನೆ ಬಹಳ ಬಹಳ ಅತ್ಯವಶ್ಯಕವಾಗಿದೆ. ಜಾಗ್ರತೆಯಿಂದ ನೀವು ಪರಿಶೀಲಿಸುವುದಾದರೆ, ಅಬ್ರಹಾಮನು ಒಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ, ನನ್ನ ಮಗನಿಗೆ ಆತ್ಮಿಕಳನ್ನೇ ಕೊಟ್ಟು ಮದುವೆ ಮಾಡುತ್ತೇನೆಂದು. ಅನ್ಯಳನ್ನು ಕೊಟ್ಟು ಮದುವೆ ಮಾಡುವ ಅವಕಾಶವೇ ಕೊಡಲ್ಲವೆಂದು ಮೊದಲ ನಿರ್ಣಯ ತೆಗೆದುಕೊಂಡ. ಎರಡನೇದು, ಆ ಜವಾಬ್ದಾರಿಕೆ ತೆಗೆದುಕೊಂಡಂತಹ ಸೇವಕನು ನಾಹೋರ್ ಎಂಬ ಪಟ್ಟಣಕ್ಕೆ ಬಂದಾಗ, ಅಂದರೆ ಅಬ್ರಹಾಮನ ಒಬ್ಬ ಸಹೋದರನಾಗಿದ್ದ ನಾಹೋರನು ಆ ಪ್ರಾಂತ್ಯಕ್ಕೆ ಬಂದಾಗ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನನ್ನ ಯಜಮಾನನು ನನಗೆ ನಂಬಿ ಕಳಿಸಿದ್ದಾನೆ. ದೇವರೇ, ನನ್ನ ಯಜಮಾನನಿಗೆ ಒಬ್ಬನೇ ಒಬ್ಬ ಮಗನಿದ್ದಾನೆ, ಇಸ್ಸಾಕನಿಗೆ ತಕ್ಕಂತಹ ಒಬ್ಬ ಒಳ್ಳೆ ಆತ್ಮಿಕಳನ್ನು, ಒಂದು ಒಳ್ಳೆ ಸಂಬಂಧವನ್ನು ದಯಪಾಲಿಸು ದೇವರೇ ಎಂಬ ಈ ಪ್ರಯತ್ನದಲ್ಲಿ ಪ್ರಾರ್ಥನೆ. ಅಂದರೆ ನೀವು ಯಾವುದೇ ಪ್ರಯತ್ನ ಮಾಡುವಾಗ ಪ್ರಾರ್ಥನೆಯಿಂದ ಪ್ರಯತ್ನ ಮಾಡಿ. ಆಗ ಅವನು ಒಂದು ಸೂಚನೆ ದೇವರಿಂದ ಕೇಳ್ತಿದ್ದಾನೆ. ಯಾವುದು ಆ ಸೂಚನೆ ಅಂದರೆ, ದೇವರೇ, ನನ್ನ ಮುಂದೆ ಕೆಲವೊಂದು ಜನ ಯೌವನ ಹುಡುಗಿಯರು ಬರ್ತಿದ್ದಾರೆ. ಈಗ ನಾನು ಪ್ರಾರ್ಥಿಸುತ್ತಿದ್ದೇನೆ, ಅಮ್ಮ ಮಗಳೇ, ನನಗೆ ಸ್ವಲ್ಪ ಕುಡಿಯಲು ನೀರು ಕೊಡುವಿಯಾ ಎಂದು ಕೇಳಿದಾಗ, ನೀನು ನೀರನ್ನು ಕುಡಿಯಬಹುದು, ನೀನು ಕುಡಿಯುವುದು ಮಾತ್ರವಲ್ಲದೆ ನಿನ್ನ ಒಂಟೆಗಳಿಗೂ ಕೂಡ ನಾನು ನೀರನ್ನು ಸೇದು ಕೊಡುತ್ತೇನೆ ಎಂದು ಯಾವ ಹುಡುಗಿ ಆ ರೀತಿಯಾಗಿ ಹೇಳುತ್ತಾಳೋ ಆ ಹುಡುಗಿಯೇ ನೀನು ನನ್ನ ಯಜಮಾನನಿಗೆ ಸೊಸೆಯಾಗಿ ಆರಿಸಿಕೊಂಡಿದ್ದಿ ಎಂಬುದಾಗಿ ಒಂದು ಸೂಚನೆಯಾಗಿ ಕೇಳಿದ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಸೂಚನೆ ಕೇಳುವುದು ತಪ್ಪೇನೂ ಅಲ್ಲ. ಗಿದ್ಯೋನನು ಕೂಡ ಒಂದು ಸೂಚನೆ ಕೇಳಿದ. ಈಗ ಅಬ್ರಹಾಮನ ಸೇವಕನು ಕೂಡ ಒಂದು ಸೂಚನೆ ಕೇಳ್ತಿದ್ದಾನೆ. ಒಂದು ಸಂದರ್ಭದಲ್ಲಿ ಈ ಆಲಯ ಕಟ್ಟುವುದಕ್ಕಾಗಿ ಸ್ಥಳವನ್ನು ನಾನು ಕೊಂಡುಕೊಳ್ಳಲು ಸಿದ್ಧನಾಗುತ್ತಿರುವಾಗ, ಈ ಸ್ಥಳವನ್ನು ನಾನು ಬಂದು ನೋಡಿದೆ, ಇದು ದೇವರು ಕೊಟ್ಟ ಸ್ಥಳವೆಂದು ನಂಬಿದೆ, ಇದನ್ನು ಖಂಡಿತವಾಗಿಯೂ ಕೊಂಡುಕೊಳ್ಳಬೇಕೆಂಬ ತೀರ್ಮಾನ ತೆಗೆದುಕೊಂಡೆ. ಹಾಗೆಯೇ ಕೊಂಡುಕೊಳ್ಳಲಿಕ್ಕಿದ್ದೆ. ಈ ವಿಷಯ ನೆನಪಿನಲ್ಲಿ ಇಟ್ಕೊಳ್ರಿ. ಆ ದಿನಮಾನಗಳಲ್ಲಿ ಸೇವೆಗೋಸ್ಕರ ಒಂದು ಕಾರ್ ಕೊಂಡುಕೊಳ್ಳಬೇಕೆಂದು ನಾನು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಂಡುಕೊಳ್ಳುವುದಕ್ಕಾಗಿ ಹೋದೆ. ಅಲ್ಲಿ ಮಾರುತಿ ಡಿಸೈರ್, ಸ್ವಿಫ್ಟ್ ಡಿಸೈರ್ ಸೆಕೆಂಡ್ ಹ್ಯಾಂಡ್ ಕಾರ್, ಗೋಲ್ಡ್ ಕಲರ್ ನಲ್ಲಿ ಒಂದು ಕಾರ್ ಕಾಣಿಸಿತು. ಬಹಳ ಚೆನ್ನಾಗಿತ್ತು ಸೆಕೆಂಡ್ ಹ್ಯಾಂಡ್ ಕಾರ್. ಆ ಸೆಕೆಂಡ್ ಹ್ಯಾಂಡ್ ಕಾರ್ ಅನ್ನು ನೋಡಿದೆ. ಅಲ್ಲಿ ಬಹಳಷ್ಟು ಕಾರ್ ಇದ್ವು, ಆದ್ರೆ ಅದೇ ಇಷ್ಟ ಆಯಿತು. ಆ ಕಾರುಗಳನ್ನು ಮಾರುವಂತಹ ವ್ಯಕ್ತಿ ತನ್ನ ಚೇರ್ ಮೇಲೆ ಕೂತ್ಕೊಂಡಾಗ ಯಾರೋ ಇಬ್ರು ಅವನ ಮುಂದ್ಗಡೆ ಕೂತ್ಕೊಂಡಿದ್ರು. ಯಾರೊಂದಿಗೋ ಮಾತಾಡ್ತಿದ್ದಾರೆ ಅಂದುಕೊಂಡು ಹೋಗಿ ನಾನು ಪಕ್ಕದಲ್ಲಿ ವೇಟ್ ಮಾಡ್ತಾ ಕೂತ್ಕೊಂಡೆ. ಅವರು ಮಾತಾಡಿ ಹೊರಟು ಹೋದ ನಂತರ ನಾನು ಅವನ ಮುಂದ್ಗಡೆ ಚೇರ್ ಮೇಲೆ ಕೂತ್ಕೊಂಡು, ನಾನು ನಿಮ್ಮ ಕಾರುಗಳನ್ನು ನೋಡಿದ್ದೇನೆ, ಅದರಲ್ಲಿ ಮಾರುತಿ ಸ್ವಿಫ್ಟ್ ಡಿಸೈರ್, ಮಾರುತಿ ಡಿಸೈರ್ ಕಾರ್ ಕೊಂಡುಕೊಳ್ಳಲು ಬಯಸುತ್ತಿದ್ದೇನೆ. ಗೋಲ್ಡ್ ಕಲರ್ ಕಾರ್ ಅದು ನನಗೆ ಇಷ್ಟವಾಯಿತು ಎಂದು ಹೇಳಿದಾಗ, ಆಗ ಆ ಮ್ಯಾನೇಜರ್ ಹೇಳಿದ್ದೇನೆಂದರೆ, ಸಾರಿ ಸರ್, ಈಗ ತಾನೇ ನನ್ನ ಮುಂದೆ ಕುಂತಿರುವ ಇವರಿಬ್ಬರು ಅದೇ ಕಾರನ್ನು ಕೇಳಿದ್ರು. ಅಷ್ಟು ಮಾತ್ರವಲ್ಲದೆ ಅವರು ಆ ಕಾರ್ ಕೊಂಡುಕೊಳ್ಳುವುದಕ್ಕಾಗಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ನಾಳೆ ಬಂದು
ಉಳಿದ ಅಮೌಂಟ್ ಕೊಟ್ಟು ಆ ಕಾರ್ ತಕೊಂಡು ಹೋಗ್ತಾರಂತೆ. ಹಾಗಾಗಿ ಆ ಕಾರ್ ನಿಮಗೆ ಮಾರುವ ಅವಕಾಶವಿಲ್ಲ, ಆಲ್ರೆಡಿ ಆ ಕಾರ್ ಸೇಲ್ ಔಟ್ ಆಯ್ತು ಎಂದು ಹೇಳಿದ. ಅದೇ ದಿನ ಮಾರ್ನಿಂಗ್ ನಾವು ಕೊಂಡುಕೊಳ್ಳಲಿಕ್ಕಿರುವ ಸ್ಥಳದ ಕುರಿತು ಒಬ್ಬ ವ್ಯಕ್ತಿ ಬಂದು ಹೇಳಿದ್ದೇನೆಂದರೆ, ನೀವು ಯಾವ ಸ್ಥಳ ಕೊಂಡುಕೊಳ್ಳಬೇಕೆಂದು ಆಶಿಸುತ್ತಾ ಇದ್ದೀರೋ ಆ ಸ್ಥಳದ ವಿಷಯದಲ್ಲಿ ನೀವು ಡ್ರಾಪ್ ಆಗ್ಬಿಡ್ರಿ. ಅದು ಇನ್ಮೇಲೆ ನಿಮಗೆ ಸಿಗುವ ಅವಕಾಶವಿಲ್ಲ. ಅದರ ಕುರಿತು ಆಲೋಚಿಸುವುದನ್ನು ಬಿಟ್ಬಿಡಿರಿ. ಆ ಸ್ಥಳ ನಿಮಗೆ ಕೊಂಡುಕೊಳ್ಳಲು ಸಿಗೋದಿಲ್ಲ, ಅದು ನಿಮಗೆ ಸಿಗೋದಿಲ್ಲ ಎಂಬುದಾಗಿ ಯಾವ ವ್ಯಕ್ತಿ ಮೊದಲು ತೋರಿಸಿದನೋ, ಯಾವ ವ್ಯಕ್ತಿ ಓನರ್ಸ್ ಬಳಿಗೆ ಕರೆದೊಯ್ದನೋ ಅವನೇ ಮತ್ತೆ ಬಂದು ಈ ಸ್ಥಳ ನಿಮಗೆ ಸಿಗೋದಿಲ್ಲ, ಅವಕಾಶವೇ ಇಲ್ಲ ಎಂದು ಹೇಳಿ ಹೋದ. ಆಗ ನಾನು ಮಾಡಿದ ಪ್ರಾರ್ಥನೆವೇನೆಂದರೆ, ದೇವರೇ, ನೀನು ಕೊಡ್ತೇನೆ ಎಂದಿರುವ ಸ್ಥಳ ನೀವೇ ನನಗೆ ತೋರಿಸಿದ್ದೀರಿ. ಇದೇ ಸಭೆಗಾಗಿರುವ ಸ್ಥಳ ಅಂದಿದ್ದೀರಿ. ಇದನ್ನು ಕೊಂಡುಕೊಳ್ಳಬೇಕೆಂಬ ಖಚಿತವಾದ ನಿರ್ಣಯ ತೆಗೆದುಕೊಂಡಿದ್ದೇನೆ. ಈಗ ಆ ಸ್ಥಳ ನಮಗೆ ಸಿಗೋದಿಲ್ಲ ಎಂಬುದಾಗಿ ಆ ಸ್ಥಳವನ್ನು ತೋರಿಸಿರುವ ವ್ಯಕ್ತಿ ಇಲ್ಲವೇ ಓನರ್ಸ್ಗೆ ಪರಿಚಯಿಸಿರುವ ವ್ಯಕ್ತಿಯೇ ಬಂದು ಹೇಳಿ ಹೋಗಿದ್ದಾನೆ, ಸಾರಿ ಸಾರ್, ಆ ಸ್ಥಳ ನಿಮಗೆ ಸಿಗುವ ಅವಕಾಶವಿಲ್ಲವೆಂದು ಹೇಳಿ ಹೋಗಿದ್ದಾನೆ. ಅದೇ ರೀತಿ ಇನ್ನೊಂದು ಕಡೆ ನಾನು ಕಾರ್ ಕೊಂಡುಕೊಳ್ಳಲು ಹೋದರೆ, ಸಾರಿ ಸರ್, ಆ ಕಾರ್ ನಿಮಗೆ ಸಿಗುವ ಅವಕಾಶವಿಲ್ಲ, ಅದನ್ನು ಬೇರೆಯವರು ಕೊಂಡುಕೊಂಡಿದ್ದಾರೆ ಎಂದು ಆ ಮ್ಯಾನೇಜರ್ ಕೂಡ ಹೇಳ್ದ. ಈಗ ದೇವರೇ, ನಾನು ಕೇಳೋದೇನೆಂದರೆ, ಕಾರು ಬೇರೆಯವರು ಕೊಂಡುಕೊಳ್ಳಲು ಅಡ್ವಾನ್ಸ್ ಕೊಟ್ಟಿದ್ದಾರೆ, ನಾಳೆ ಬಂದು ಅವರು ಆ ಕಾರ್ ತಕೊಂಡು ಹೋಗ್ತಾರೆ ಎಂದು ಯಾವ ಮ್ಯಾನೇಜರ್ ನನಗೆ ಹೇಳಿದಾನೋ ಅದೇ ಮ್ಯಾನೇಜರ್ ನನಗೆ ಮತ್ತೆ ಫೋನ್ ಮಾಡಿ, ಸರ್, ನಿನ್ನೆ ಅಡ್ವಾನ್ಸ್ ಕೊಟ್ಟಂತವರು ಮತ್ತೆ ಬಂದು ನಮಗೆ ಈ ಕಾರು ಅವಶ್ಯಕತೆ ಇಲ್ಲ ಎಂಬುದಾಗಿ ಅವರು ಕೊಟ್ಟ ಅಡ್ವಾನ್ಸ್ ಅನ್ನು ತಿರುಗಿ ತಕೊಂಡು ಹೋಗ್ಬೇಕು. ಅದೇ ಮ್ಯಾನೇಜರ್ ನನಗೆ ಫೋನ್ ಮಾಡಿ, ನೀವು ಕೋರಿಕೊಂಡಿರುವ ಮಾರುತಿ ಸ್ವಿಫ್ಟ್ ಡಿಸೈರ್ ಗೋಲ್ಡ್ ಕಲರ್ ಕಾರು ಬಂದು ತಕೊಂಡು ಹೋಗ್ರಿ, ಅದನ್ನು ಮೊದಲು ಕೊಂಡುಕೊಳ್ಳಲು ಬಯಸಿದವರು ಮನಸ್ಸು ಬದಲಾಯಿಸಿಕೊಂಡಿದ್ದಾರೆ ಎಂದು ತಪ್ಪದೇ ಹೇಳಬೇಕು. ಅದೇ ರೀತಿ ಏನಾದರೂ ನಡೆಯುವುದಾದರೆ ಕೈ ತಪ್ಪಿ ಹೋಗುವ ಈ ಸ್ಥಳ ಮತ್ತೆ ತಿರುಗಿ ನನಗೆ ದೊರಕುತ್ತದೆ ಎಂದು ನಾನು ನಂಬುತ್ತೇನೆ ಎಂದು ಪ್ರಾರ್ಥನೆ ಮಾಡಿದೆ. ದೇವರ ಸಭೆ ಕಟ್ಟುವುದಕ್ಕಾಗಿ ಕೊಂಡುಕೊಳ್ಳಲು ನೋಡಿರುವಂತಹ ಸ್ಥಳ ಕೈ ತಪ್ಪಿ ಹೋಗುವಂತದಾಗಿತ್ತು. ಸೇವೆಗೋಸ್ಕರ ಕೊಂಡುಕೊಳ್ಳಬೇಕೆಂದು ಆಸೆ ಪಟ್ಟು ಸೆಲೆಕ್ಟ್ ಮಾಡಿರುವ ಕಾರು ಕೈ ತಪ್ಪಿ ಹೋಗ್ತಿತ್ತು. ಆಗ ನಾನು ಮಾಡಿದ ಪ್ರಾರ್ಥನೆ ಏನೆಂದರೆ, ಆ ಕಾರ್ ಮತ್ತೆ ನನಗೆ ಸಿಗಬೇಕು. ಆ ಕಾರ್ ಸಿಗುವುದಾದರೆ ಸ್ಥಳ ಕೂಡ ನನಗೆ ಮತ್ತೆ ಸಿಗುತ್ತೆ. ಅದಕ್ಕೆ ದೇವರೇ, ನನ್ನ ಪ್ರಾರ್ಥನೆ ಕೇಳಿ ಕನಿಕರ ತೋರಿಸು ಅಂದಾಗ ಮರು ದಿವಸವೇ ಮಾರುತಿ ಕಾರ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ನಿಂದ ನನಗೆ ಫೋನ್ ಬಂತು. ಏನೆಂದು ಗೊತ್ತಾ? ನೀವು ನಿನ್ನೆ ಬಂದು ನೋಡಿ ಹೋಗಿರುವಂತಹ ಗೋಲ್ಡ್ ಕಲರ್ ಕಾರು, ಅದಕ್ಕೆ ಬೇರೆಯವರು ಅಡ್ವಾನ್ಸ್ ಕೊಟ್ಟಿದ್ರಲ್ಲವೇ, ಅವರು ಈ ದಿನ ತಿರುಗಿ ಬಂದಿದ್ದಾರೆ, ಕೊಟ್ಟ ಅಡ್ವಾನ್ಸ್ ವಾಪಸ್ ತಕೊಂಡು ಹೋದ್ರು. ಆ ಕಾರ್ ನಿಮಗೋಸ್ಕರ ಸಿದ್ಧವಾಗಿದೆ, ಬಂದು ತಕೊಂಡು ಹೋಗ್ರಿ ಅಂದ್ರು. ಯಾವಾಗ ಆ ಕಾರು ಮಾರಾಟವಾದಂತಹ ಆ ಕಾರು ಮತ್ತೆ ನನಗೆ ಸಿಕ್ಕಿತೋ ಅದೇ ದಿವಸ ನನಗೆ ಅರ್ಥವಾಯಿತು, ಸಿಗೋದಿಲ್ಲ ಎಂಬ ಈ ಸ್ಥಳವನ್ನು ದೇವರು ಮತ್ತೆ ತಂದು ನನಗೆ ಅನುಗ್ರಹಿಸುತ್ತಾರೆ ಎಂಬುದಾಗಿ. ಅದೇ ವಾರದಲ್ಲಿ ಮತ್ತೊಮ್ಮೆ ನಾನು ಈ ಸ್ಥಳ ಕೊಂಡುಕೊಳ್ಳುವುದಕ್ಕಾಗಿ ಅಡ್ವಾನ್ಸ್ ದುಡ್ಡು ಕೊಟ್ಟೆ. ಫಲಿತವಾಗಿ ಇಗೋ ಇಂತಹ ಅದ್ಭುತವಾದ ಸ್ಥಳವನ್ನು ನಾವು ಕೊಂಡುಕೊಳ್ಳಲು ಸಾಧ್ಯವಾಯಿತು, ಆಲಯ ಕಟ್ಟಲು ಸಾಧ್ಯವಾಯಿತು. ಪ್ರಿಯ ಸಹೋದರರೇ, ಸಹೋದರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಸಾರಿ ಪ್ರಾಮುಖ್ಯವಾಗಿ ನಿಮ್ಮ ಹೃದಯವು ಪ್ರೇರೇಪಿಸಿದಾಗ ಯಾವುದಾದರೂ ಒಂದು ಸೂಚನೆಯನ್ನು ದೇವರಿಗೆ ಕೇಳುವಂತದ್ದು ತಪ್ಪು ಅಲ್ಲ. ಆ ದಿನ ಅಬ್ರಹಾಮನ ಸೇವಕನು ದೇವರಿಗೆ ಕೇಳ್ತಿದ್ದಾನೆ, ದೇವರೇ, ಕೆಲವೊಂದು ಜನ ನನ್ನ ಮುಂದೆ ಬರ್ತಿದ್ದಾರೆ, ಅವರೊಳಗೆ ಯಾವ ಹುಡುಗಿ ನನಗೆ ಏನ್ ಬೇಡಿಕೊಳ್ತಾನೆ? ಇಗೋ ದೇವರೇ, ನಾನು ಈ ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದೇನೆ. 14ನೇ ವಚನ. ಹಾಗಾಗಿ ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ನೀರು ಕೊಡುವಿಯಾ ಎಂದು ಕೇಳಿದಾಗ, ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಎಂಬುದಾಗಿ ಯಾವ ಆಂಟಿ ಹೇಳುವಳೋ, ಆಂಟಿ ಅಂತ ಇದೆಯಾ ಅಲ್ಲಿ? ಏನಿದೆ? ಆಂಟಿ ಅಂತ ಇದೆಯಾ? ಅದಕ್ಕೆ ಹೇಳ್ತಿದ್ದೇನೆ, ನೀವು ವಿವಾಹ ಸಮಯದಲ್ಲಿ ಪ್ರಾರ್ಥನೆ ಮಾಡದೇ ಇದ್ದರೆ ಹುಡುಗಿ ಕೊನೆಗೆ ಆಂಟಿ ಆಗ್ಬಿಡ್ತಾಳೆ. ಜಾಗ್ರತೆ. ತಂದೆ ತಾಯಿ ಎಂದರೆ ನಿಮ್ಮ ಮಗಳು ಕೊನೆಗೆ ಆಂಟಿಯಾಗಿ ತಯಾರಾಗ್ತಾಳೆ. ಮದುವೆ ಸಂಬಂಧ ನೋಡಲು ಬಂದಾಗ ಹುಡುಗ ಮನೆಯಲ್ಲಿ ಹುಡುಕಾಡ್ಬೇಕಾಗತ್ತೆ. ಅಷ್ಟಕ್ಕೂ ಹುಡುಗಿ ಯಾರಾಗಿದ್ದಾಳೆ? ಯಾಕಪ್ಪ, ಯಾರೆಂದು ಯಾಕೆ ಕೇಳ್ತೀಯ? ಆಗೋ ಅದೇ ಹುಡುಗಿ. ಅಯ್ಯೋ, ಇಲ್ಲಿ ಹುಡುಗಿ ಅಂತೆ ಯಾರು ಕಾಣಿಸ್ತಾ ಇಲ್ವಲ್ಲ, ಎಲ್ಲರೂ ಆಂಟಿಯರಂತೆ ಇದಾರಲ್ಲವೇ ಎಂದು ಮನಸ್ಸಲ್ಲಿ ಅಂದ್ಕೊಳ್ಬೇಕಾಗತ್ತೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ನಮ್ಮಲ್ಲಿಯೂ ಕೆಲವರು
ಮಕ್ಕಳನ್ನು ಹೆತ್ತಿದ್ದಾರೆ, ಆದರೆ ಆ ಮಕ್ಕಳಿಗೆ ಆ ಮದುವೆ ವಯಸ್ಸು ಬಂದಾಗ ಅವರ ಅಗತ್ಯತೆ ತೀರಿಸುವ ವಿಷಯದಲ್ಲಿ ಆಲಸ್ಯ ಪ್ರದರ್ಶಿಸುತ್ತಾರೆ. ಅದು ಎಂದಿಗೂ ಒಳ್ಳೆಯದಲ್ಲ. ದೇವರೇ ನೋಡಿಕೊಳ್ತಾರೆ, ದೇವರೇ ಮದುವೆ ಮಾಡುತ್ತಾರೆ ಎಂದು ಹೇಳುತ್ತಾ ಇರ್ತೀರಿ. ಅದು ದೇವರ ವಾಕ್ಯಾನುಸಾರವಲ್ಲ. ದೇವರು ನಿಮಗೆ ಮಕ್ಕಳನ್ನು ಕೊಟ್ಟಿರೋದು ಅವರಿಗೆ ಓದಿಸುವಂತಹ ವಿಷಯ ಆಗಿರಬಹುದು, ಆ ಮಕ್ಕಳನ್ನು ಬೆಳೆಸುವ ವಿಷಯ ಆಗಿರಬಹುದು, ಪೋಷಿಸುವ ವಿಷಯ ಆಗಿರಬಹುದು, ಅವರಿಗೆ ಮದುವೆ ಮಾಡಿಸುವ ವಿಷಯವಾಗಿರಬಹುದು. ಜವಾಬ್ದಾರಿಕೆ ನಿಮ್ಮದಾಗಿದೆ. ಅಬ್ರಹಾಮನು ದೇವರ ಚಿತ್ತ ಆಗ್ಲಿ ಅಂತ ಹೇಳಿ ಕೈಕಾಲಲ್ಲಾಡಿಸ್ತಾ ಕೂತ್ಕೊಳ್ಳಲಿಲ್ಲ. ತನ್ನ ಸೇವಕನಿಗೆ ಕೆಲಸ ಒಪ್ಪಿಸುತ್ತಾನೆ, ತನ್ನ ಸೇವಕನಿಗೆ ಕಳಿಸಿಕೊಡುತ್ತಾನೆ, ಹೋಗಿ ನನ್ನ ಮಗನಿಗೆ ಒಂದು ಒಳ್ಳೆ ಸಂಬಂಧವನ್ನು ಹುಡುಕು, ಕೇಳು, ಹುಡುಕು, ತಟ್ಟು. ಒಂದು ಕಡೆ ಅಬ್ರಹಾಮನು ಪ್ರಾರ್ಥನೆ ಮಾಡುತ್ತಾನೆ, ಇನ್ನೊಂದು ಕಡೆ ಆ ಸೇವಕನು ಕೂಡ ಪ್ರಾರ್ಥನೆ ಮಾಡುತ್ತಾನೆ. ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದ ಮಗನು ಮಗಳು ಇರುವಾಗ ತಪ್ಪದೆ ತಂದೆ ತಾಯಿಗಳಾದ ನೀವು ನಿಮ್ಮ ಮಕ್ಕಳ ಮದುವೆಗಾಗಿ ಪ್ರಾರ್ಥನೆ ಮಾಡಬೇಕು. ನನಗಿಬ್ರು ಗಂಡು ಮಕ್ಕಳಿದ್ದಾರೆ, ಸಾಹಸ್ ಪ್ರಿನ್ಸ್ ಅಂಡ್ ಸುಹಾಸ್ ಪ್ರಿನ್ಸ್ ಎಂಬುದಾಗಿ. ಅವರಿಬ್ಬರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುವಾಗ ಅವರ ವಿವಾಹಕ್ಕೋಸ್ಕರವೂ ಕೂಡ ಪ್ರಾರ್ಥನೆ ಮಾಡ್ತಿದ್ದೇನೆ. ಅದೇನು ಬ್ರದರ್, ಈಗಾಗಲೇ ಮಕ್ಕಳ ಮದುವೆಯನ್ನು ಇನ್ನೂ ಚಿಕ್ಕ ಮಕ್ಕಳಾಗಿದ್ದಾರೆ ಅನ್ಬಹುದು. ರೈಟ್. ಯಾಕೆ ಪ್ರಾರ್ಥನೆ ಮಾಡ್ತಿದ್ದೇನೆ ಅಂದರೆ ತಂದೆಯಾಗಿ ಅದು ನನ್ನ ಜವಾಬ್ದಾರಿಕೆ ಆಗಿದೆ. ಎಲ್ಲೋ ಒಂದ್ ಕಡೆ ನನ್ನ ಸೊಸೆಯಂದಿರು ಇದ್ದೇ ಇರ್ತಾರಲ್ಲವೋ, ಎಲ್ಲೋ ಒಂದ್ ಕಡೆ ಹುಟ್ಟಿ ಅವರು ಬೆಳೆದಿರುತ್ತಾರಲ್ಲವೋ, ಹಾಗಾಗಿ ಅವರಿಗೋಸ್ಕರ ಪ್ರಾರ್ಥಿಸುವ ಜವಾಬ್ದಾರಿಕೆ ನನ್ನ ಮೇಲೆ ಇದೆ ಅಲ್ಲವೋ. ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರ ಮದುವೆ ಮಾಡಿಸಬೇಕಾದ ಜವಾಬ್ದಾರಿಕೆ ತಂದೆಯಾಗಿ ನನ್ನ ಮೇಲಿದೆ ಅಲ್ಲವೋ. ನಾನು ಪ್ರಾರ್ಥಿಸ್ತಿದ್ದೇನೆ ವಾಕ್ಯಾನುಸಾರವಾದಂತಹ, ದೇವರ ಚಿತ್ತಾನುಸಾರವಾದಂತಹ ವಿವಾಹಗಳನ್ನು ಅವರು ಮಾಡಿಕೊಳ್ಳಬೇಕೆಂದು, ಹಾಗೆಯೇ ಆತ್ಮೀಕರಾದ ಸೊಸೆಯಂದಿರು ಬರಬೇಕು ಎಂಬುದಾಗಿ ಒಬ್ಬ ತಂದೆಯಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ನೀವು ಕೂಡ ಹಾಗೆ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮಗನಿಗೋಸ್ಕರ, ನಿಮ್ಮ ಮಗಳಿಗೋಸ್ಕರ, ಅವರ ವಿವಾಹಕ್ಕೋಸ್ಕರ ತಪ್ಪದೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಮನವಿ ಮಾಡಿಕೊಳ್ತೇನೆ. ಬನ್ನಿರಿ ಪ್ರಾರ್ಥಿಸೋಣ. ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪರಿಶುದ್ಧನಾದ ತಂದೆಯೇ, ಅಬ್ರಹಾಮನಿಗೆ ಸೊಸೆ ಬೇಕಾದಾಗ, ಅಂದರೆ ಇಸ್ಸಾಕನಿಗೆ ಹೆಂಡತಿ ಬೇಕಾದಾಗ, ದೇವರೇ ಅಬ್ರಹಾಮನು ತಂದೆಯಾಗಿ ತನ್ನ ಪ್ರಯತ್ನ ಪ್ರಾರಂಭಿಸುತ್ತಾನೆ. ವಿಶ್ವಾಸಿಯಾಗಿರುವ ಸೊಸೆಯೇ ನನ್ನ ಮನೆಗೆ ಬರಬೇಕು, ವಿಶ್ವಾಸಿಯೇ ನನ್ನ ಮಗನಿಗೆ ಮದುವೆ ಮಾಡಿಕೊಳ್ಳಬೇಕು ಎನ್ನುವಂಥದ್ದು ಅದ್ಭುತವಾದ ನಿರ್ಣಯವಾಗಿದೆ. ಏಸಯ್ಯ, ಈ ಸಮಯದಲ್ಲಿ ವಿವಾಹ ಮಾಡಿಕೊಳ್ಳಲಿಕ್ಕಿರುವಂತಹ ತಮ್ಮ ತಂಗಿಯಂದಿರು ಈ ಸಮಯದಲ್ಲಿ ವಿವಾಹ ಮಾಡಿಕೊಳ್ಳಲಿಕ್ಕಿರುವಂತಹ ತಮ್ಮ ತಂಗಿಯಂದಿರು ಖಂಡಿತವಾಗಿಯೂ ದೇವರೇ ಪಾಲಿಸಬೇಕಾಗಿರುವಂತಹ ವಾಸ್ತವ ಏನೆಂದರೆ ವಿಶ್ವಾಸಿಗೆ ಮಾತ್ರ ಮದುವೆ ಆಗಬೇಕೆನ್ನುವಂಥದ್ದಾಗಿದೆ. ವಿಶ್ವಾಸಿ ಇಲ್ಲದೆ ಇರುವುದಾದರೆ ಆ ವಿವಾಹದಲ್ಲಿ ದೇವರೇ ಶಾಂತಿ, ಸಮಾಧಾನ, ಸಂತೋಷವು ಕಣ್ಮರೆಯಾಗುತ್ತೆ. ಈ ದಿನ ನಾವು ಕಲಿಯುತ್ತಿರುವ ಈ ಅಮೂಲ್ಯವಾದ ಪಾಠಗಳು ನಮಗೆ ಹೊರಗೆ ಯಾರು ಕಲಿಸೋದಿಲ್ಲ, ಅದಕ್ಕೆ ನಮಗೆ ನೀವು ಕಲಿಸುತ್ತಾ ಇದ್ದೀರಿ. ಈ ಪಾಠಗಳನ್ನು ನಾವು ಕಲಿತುಕೊಂಡು ನಮ್ಮ ಸುತ್ತಲೂ ಇರುವವರಿಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ಪಡೆದುಕೊಳ್ಳುವಂತಹ ಒಳ್ಳೆ ಆತ್ಮೀಕತೆ ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು, ನಮ್ಮ ಮಕ್ಕಳಿಗೆ ದೇವರೇ ಗೌರವ ಮರ್ಯಾದೆ ಕಲಿಸಿಕೊಡುವಂತಹ ಮನಸ್ಸು ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.